ಒಂದು ದಿನ ದೇವಲೋಕದಲ್ಲಿ ಮಹಾಸಭೆ ನಡೆಯುತ್ತಿತ್ತು. ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಗಳ ಬಗ್ಗೆ ಮಾತನಾಡುತ್ತಿದ್ದರು. ಆಗ ಶಿವನು ಪ್ರಶ್ನಿಸಿದನು, ನಮ್ಮಲ್ಲಿ ಯಾರು ಲೋಕಕ್ಕೆ ಮೊದಲ ಪೂಜ್ಯರಾಗಬೇಕು? ಮೌನವು ಆವರಿಸಿತು. ಅಷ್ಟರಲ್ಲಿ ಪಾರ್ವತಿ ದೇವಿ ಮುದ್ದಾಗಿ ನಗುತ್ತ ಶಿವನನ್ನು ನೋಡಿದಳು. ಶಿವನು ಒಂದು ಪರೀಕ್ಷೆ ಇಟ್ಟನು. ಯಾರು ಬ್ರಹ್ಮಾಂಡವನ್ನು 3 ಸುತ್ತು ಹಾಕಿ ಮೊದಲು ವಾಪಸ್ ಬರುವರೋ ಅವರೇ ಮೊದಲ ಪೂಜ್ಯರು. ಕಾರ್ತಿಕೇಯ ತನ್ನ ಮಯೂರನ ಮೇಲೆ ಕುಳಿತು ತಕ್ಷಣವೇ ಗಾಳಿಯಂತೆ ಹಾರಿದ. ದೇವತೆಗಳೆಲ್ಲ ಆಶ್ಚರ್ಯದಿಂದ ನೋಡುತ್ತಿದ್ದರು. ಆದರೆ ಗಣೇಶ ನಿಧಾನವಾಗಿ ಮೃದುವಾಗಿ ನಡೆದು ತನ್ನ ತಂದೆ ತಾಯಿಯವರಾದ ಶಿವ ಮತ್ತು ಪಾರ್ವತಿಯವರ ಸುತ್ತ 3 ಸುತ್ತು ಹಾಕಿದ. ಎಲ್ಲರೂ ಅಚ್ಚರಿಪಟ್ಟರು. ಗಣೇಶನು ನಗುತ್ತ ಹೇಳಿದ, ನನಗೆ ಬ್ರಹ್ಮಾಂಡ ಅಂದ್ರೆ ನನ್ನ ತಂದೆ ತಾಯಿಯೇ. ಇವರ ಸುತ್ತು ಹಾಕಿದರೆ 3 ಲೋಕಗಳ ಸುತ್ತು ಹಾಕಿದಂತೆ. ಇದನ್ನು ಕೇಳಿ ಶಿವನು ಮುದಗೊಂಡು ಘೋಷಿಸಿದನು, ಇಂದಿನಿಂದಲ್ಲ, ಯುಗಯುಗಗಳಿಂದಲೇ ಪ್ರತಿ ಪೂಜೆಯ ಆರಂಭ, ಪ್ರತಿ ಶುಭಕರ್ಮದ ಮೊದಲ ಹೆಜ್ಜೆ ಗಣೇಶನಿಂದಲೇ. ಅಂದಿನಿಂದ ಗಣೇಶನು ಆದಿದೇವ, ಎಲ್ಲ ದೇವತೆಗಳಿಗಿಂತ ಮೊದಲ ಪೂಜ್ಯ ಶುಭದ ದೇವನಾದ. ಈ ತರಹದ ವಿಷಯಗಳನ್ನು ನೀವು ತಿಳಿದು ನಿಮ್ಮ ಮಕ್ಕಳಿಗೂ ತಿಳಿಸಿ ಜೀವನದ ಮೌಲ್ಯವನ್ನು ಹೆಚ್ಚಿಸಲು ಬಯಸುವಿರಾ? ಹಾಗಾದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.